Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ಕರ್ತನ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. We are learning on this topic that is training for battle. ನಾವು ಯುದ್ಧಕ್ಕೋಸ್ಕರ ತರಬೇತಿ ಹೊಂದುವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. So open your Bibles to 2 Timothy chapter 2 verse number 4. ನಿಮ್ಮ ಸತ್ಯವೇದವನ್ನ 2ನೇ ತಿಮೋಥಿ 2ನೇ ಅಧ್ಯಾಯ 4ನೇ ವಚನಕ್ಕೆ ಸತ್ಯವೇದವನ್ನ ತಿರುಗಿಸಿ. 2 Timothy chapter 2 verse number 4. 2ನೇ ತಿಮೋಥಿ 2ನೇ ಅಧ್ಯಾಯ 4ನೇ ವಚನ. Let's read the word. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. No one engaged in warfare entangles himself with the affairs of this life, that he may please him who enlisted him as a soldier. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರನಲ್ಲವೇ. Hallelujah. Hallelujah. So the Bible says ಸತ್ಯವಾದ ರೀತಿಯಲ್ಲಿ ಹೇಳ್ತಾ ಇದೆ, a soldier ಒಬ್ಬ ಸೈನಿಕನು will not involve himself within the affairs of this world. ಈ ಲೋಕ ವ್ಯವಹಾರಗಳಲ್ಲಿ ಆತನು ಮುಳುಗೋದಿಲ್ಲ ಅನ್ನೋದನ್ನ ಸತ್ಯವೇದ ಹೇಳ್ತಾ ಇದೆ. Who a soldier? ಯಾರು ಒಬ್ಬ ಸೈನಿಕನೋ ಎಂದು ನಾವು ನೋಡ್ತಾ ಇದ್ದೇವೆ. Instead he is into protecting his country. ಆತನು ಯಾವಾಗಲೂ ಕೂಡ ತನ್ನ ದೇಶವನ್ನ ಕಾಯುವುದರ ವಿಚಾರವಾಗಿ ಗಮನ Now ಹರಿಸುತ್ತಾರೆ. soldier, he doesn't entangle himself with the worldly affairs. Instead he is only focused about taking care of the borders of his country. ಸೈನಿಕನು ಯಾವಾಗಲೂ ಕೂಡ ಈ ಲೋಕದ ವ್ಯವಹಾರಗಳಲ್ಲಿ ಆತನು ತೊಡಗದೆ ಆತನು ತನ್ನ ದೇಶದ ಗಡಿ ಕಾಯುವುದರಲ್ಲೇ ಆತನು ಗಮನ ಹರಿಸುತ್ತಾನೆ. That is his job. ಅದು ಆತನ ಕೆಲಸ ಆಗಿದೆ. That is his focus. ಅದು ಆತನ ದೃಷ್ಟಿ ಇಟ್ಟಂತ ಗುರಿಯಾಗಿದೆ. That is why he is trained for. ಅದಕ್ಕೋಸ್ಕರವಾಗಿ ಆತನು ತರಬೇತಿ That ಹೊಂದಿದವನಾಗಿದ್ದಾನೆ. is why he is paid for. ಅದಕ್ಕೋಸ್ಕರವಾಗಿ ಆತನಿಗೆ ಆದಾಯ ಅಥವಾ ವೇತನ ಸಿಗುವಂತದ್ದಾಗಿದೆ. That is why the government gives him all the facility to his family. ಅದಕ್ಕೋಸ್ಕರವಾಗಿ ಆತನ ಕುಟುಂಬಕ್ಕೆ ಎಲ್ಲ ಫೆಸಿಲಿಟಿಯನ್ನ ಕೊಡಲ್ಪಟ್ಟಿದೆ. Hallelujah. Hallelujah. That is his calling. ಅದು ಅವನ ಕಲಿಯುವಿಕೆ That ಆಗಿದೆ. is his duty. ಅದು ಅವನ ಒಂದು ಕೆಲಸ ಆಗಿದೆ, ಕರ್ತವ್ಯವಾಗಿದೆ. Paul, ಆ ಪೌಲನು while he is writing to Timothy, ಆದರೆ ತಿಮೋಥಿಗೆ ಈ ಒಂದು ವಾಕ್ಯವನ್ನು ಬರೆಯುವಾಗ he's trying to use a word called entangled. ಆತನೊಂದು ಒಂದು ಶಬ್ದವನ್ನು ಉಪಯೋಗಿಸಿ ಸಿಕ್ಕಿಕೊಳ್ಳದೆ ಅನ್ನೋದನ್ನ ವಿಚಾರವನ್ನ What do you ಉಪಯೋಗಿಸ್ತಾನೆ. mean by not to be entangled? ಈ ಸಿಕ್ಕಿಕೊಳ್ಳದೆ ಇರುವುದು ಅನ್ನೋ ಒಂದು ಪದದ ಅರ್ಥ ಏನಾಗಿದೆ? The dictionary meaning says, ಈ ಒಂದು ಸಿಕ್ಕಿಕೊಳ್ಳದೆ ಇರುವುದು ಅಥವಾ ಎಂಟ್ಯಾಂಗಲ್ ಎನ್ನುವಂತಹ ಪದದ ಅರ್ಥ ಡಿಕ್ಷನರಿಯಲ್ಲಿ ನೋಡುವಾಗ intrinsically woven or wrapped or twisted together so tightly that it cannot be extracted or it cannot be untangled. ಬಹಳ ಗಟ್ಟಿಯಾಗಿ ಒಂದು ಹಗ್ಗದಿಂದ ಕಟ್ಟಾಕಲ್ಪಟ್ಟು ಸುಳಿಯಲ್ಲಿ ಸಿಕ್ಕಿದ ರೀತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದಾಗಿದೆ. Twisted together tightly that you cannot remove it or you cannot untie it. ಯಾವ ರೀತಿಯಲ್ಲಿ ಕಟ್ಟಾಕಲ್ಪಟ್ಟಿರ್ತಾರೆ ಅಂದ್ರೆ ಅದರಿಂದ ತಪ್ಪಿಸಿಕೊಳ್ಳಲು ಹೊರಗಡೆ ಬರಲು ಸಾಧ್ಯವಿಲ್ಲದ ರೀತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತ ರೀತಿ. In the Brazilian forest, ಬ್ರೆಜಿಲ್ ದೇಶದ ಒಂದು ಅರಣ್ಯದಲ್ಲಿ there is a plant called as ಮ್ಯಾಟಡರ್ ಎನ್ನುವಂತಹ ಒಂದು ಅಲ್ಲಿ ಒಂದು ಗಿಡ ಇದೆ. It's a Spanish name. The meaning is killer. ಮ್ಯಾಟಡರ್ ಅಂದರೆ ಅದೊಂದು ಸ್ಪ್ಯಾನಿಷ್ ಭಾಷೆಯಿಂದ ತೆಗೆದುಕೊಂಡಂತ ಶಬ್ದ ಆಗಿದೆ. ಅದರ ಅರ್ಥ ಸಾಯಿಸುವುದು ಅಥವಾ ಕೊಲ್ಲುವಂತದ್ದು ಎಂದು ನಾವು ನೋಡ್ತಾ ಇದ್ದೇವೆ. ಈ ಮ್ಯಾಟಡರ್ ಎನ್ನುವಂತಹ ಒಂದು ಗಿಡ grows as a thin stem on the ground. ಅದು ಒಂದು ನೆಲದಲ್ಲಿ ಹುಟ್ಟುವಾಗ ಬಹಳ ಚಿಕ್ಕದಾದ ಒಂದು ಕಾಂಡವಾಗಿ ಬೆಳೆಯುತ್ತದೆ. The nature of this plant, ಈ ಒಂದು ಗಿಡದ ಒಂದು ಸ್ವಭಾವವನ್ನು ನೋಡುವಾಗ this thin plant sees any healthy tree around it, ಅದರ ಸುತ್ತಲೂ ಯಾವುದಾದರೂ ಒಂದು ಆರೋಗ್ಯ ಉಳ್ಳಂತ ಒಂದು ಮರವನ್ನ ಅದೇನಾದ್ರೂ ಆ ಗಿಡ ನೋಡುವುದಾದರೆ ಅಥವಾ ಗ್ರಹಿಸುವುದಾದರೆ ಈ ಒಂದು ಸಸಿ ಮ್ಯಾಟಡರ್ ಎನ್ನುವ ಸಸಿ sends out a tentacle to twist or entangle to that healthy tree. ಅದು ತನ್ನ ಮರದಿಂದ ಒಂದು ಬಳ್ಳಿಯನ್ನ ಅದು ಆ ಒಂದು ಮರದ ಎಡೆಗೆ ಕಳಿಸುತ್ತದೆ, ಆ ಒಂದು ಆರೋಗ್ಯವುಳ್ಳಂತ ಮರದ ಎಡೆಗೆ ಕಳಿಸುತ್ತದೆ. And it will entangle the healthy tree until it reaches the top. ಸಂಪೂರ್ಣವಾಗಿ ಆ ಒಂದು ಮರದ ಆ ಸಸಿಯಿಂದ ಕಳಿಸಲ್ಪಟ್ಟಂತ ಆ ಒಂದು ಬಳ್ಳಿ ಸಂಪೂರ್ಣವಾಗಿ ಆ ಮರವನ್ನು ಆವರಿಸಿ ಅದು ಎತ್ತರದ ಆ ಮರದ ಎತ್ತರಕ್ಕೆ ತಲುಪುತ್ತದೆ. Once it reaches the top of the healthy tree, ಅದು ಯಾವಾಗ ಮರದ ಎತ್ತರಕ್ಕೆ ಯಾವಾಗ ತಲುಪುತ್ತದೋ then it begins to bloom with flowers.
flowers. ಆದ ನಂತರ ಅದು ಹೂ ಬಿಡುವುದಕ್ಕೆ ಪ್ರಾರಂಭಿಸುತ್ತದೆ. You know what is the position of the healthy tree now? ಹಾಗಾದ್ರೆ ಆ ಒಂದು ಆರೋಗ್ಯವಂತ ಮರದ ಕಥೆ ಏನು ಆಲೋಚನೆ ಮಾಡ್ರಿ. You know the science says ಅಲ್ಲಿ ಆ ವಿಜ್ಞಾನ ಈ ರೀತಿಯಲ್ಲಿ ಇರ್ತದೆ. it becomes hard to survive for that healthy tree. ಆ ಒಂದು ಯಾವ್ದು ಆರೋಗ್ಯವುಳ್ಳ ಮರ ಇತ್ತು ಅದಕ್ಕೆ ಜೀವನ ಮಾಡುವುದಕ್ಕೆ ಮತ್ತು ಬೆಳೆಯುವುದಕ್ಕೆ ಬಹಳ ಕಷ್ಟವಾಗ್ತದೆ ಅನ್ನೋದನ್ನ Just ಹೇಳ್ತಾರೆ. like a matador. ಈ ಒಂದು ಮೆಟಡರ್ ಎನ್ನುವಂತ ಸಸ್ಯ ಅಥವಾ ಮರದ ರೀತಿಯಲ್ಲಿಯೇ Our everyday affairs of this world. ಈ ಲೋಕದಲ್ಲಿ ನಾವು ಮಾಡುವಂತ ಎಲ್ಲಾ ವ್ಯವಹಾರಗಳು No, it entangles our life. ಅದು ನಮ್ಮನ್ನ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ. Affairs of this world. ಈ ಲೋಕದ ವ್ಯವಹಾರಗಳು It can neutralize our effectiveness of our Christness. ನಮ್ಮ ಕ್ರೈಸ್ತತ್ವವನ್ನ ಅದು ನಮ್ಮ ಆ ಕ್ರೈಸ್ತತ್ವವನ್ನ ಅದು ನ್ಯೂಟ್ರಲೈಸ್ ಮಾಡುತ್ತೆ, ಅಂದ್ರೆ ಅದು ನಿಷ್ಕ್ರಿಯ ಮಾಡುತ್ತದೆ. The affairs of this world. ಈ ಲೋಕದ ವ್ಯವಹಾರವು It makes us go powerless. ಅದು ನಮ್ಮನ್ನ ಶಕ್ತಿಹೀನರನ್ನಾಗಿ ಮಾಡುತ್ತದೆ. So today God is speaking to you. ಇವತ್ತಿನ ದಿವಸ ದೇವರು ನಿಮ್ಮ ಜೊತೆ It's ಮಾತನಾಡುತ್ತಿದ್ದಾರೆ. very important that you stay vigilant. ನೀವು ಬಹಳ ಎಚ್ಚರಿಕರಾಗಿ ಜಾಗರೂಕರಾಗಿ ಇರುವುದು ಬಹಳ ಪ್ರಾಮುಖ್ಯವುಳ್ಳ You need ವಿಚಾರ. to keep your eyes fixed on Christ. ನೀವು ಕ್ರಿಸ್ತನ ಮೇಲೆ ನಿಮ್ಮ ದೃಷ್ಟಿಯನ್ನು You need ಇಡಬೇಕಾಗಿದೆ. to resist the worldly affairs. ಈ ಲೋಕದ ಎಲ್ಲ ವ್ಯವಹಾರಗಳನ್ನ ನೀವು ತಿರಸ್ಕಾರ The ಮಾಡಬೇಕಾಗಿದೆ. second thing, ಎರಡನೇ ವಿಚಾರ, the term entangle, ಈ ಒಂದು ಯಾವುದು ಈ ಒಂದು ಸಿಕ್ಕಿ ಎಂಟಾಂಗಲ್ ಎನ್ನುವಂತ ಪದ you know, it is used for another meaning. ಇನ್ನೊಂದು ಅರ್ಥವಾಗಿಯೂ ಇದನ್ನು ಉಪಯೋಗಿಸುತ್ತಾರೆ. It describes a sheep whose wool become caught in the thorns. ಈ ಒಂದು ಕುರಿಯ ಉಣ್ಣೆ ಈ ಯಾವುದರಲ್ಲಾದರೂ ಒಂದು ಮುಳ್ಳಿನಲ್ಲಿ ಸಿಕ್ಕಿಕೊಳ್ಳುವಂತ ಸಂದರ್ಭವನ್ನು ಕೂಡ ಎಂಟಾಂಗಲ್ ಎಂದು Just ಕರೆಯುತ್ತಾರೆ. when we are interested in the worldly affairs, ನಾವು ಯಾವಾಗ ಈ ಲೋಕದ ವ್ಯವಹಾರಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತೇವೋ we become entangled in the worldly affairs like in the thorns. ಈ ಲೋಕದ ಒಂದು ಲೋಕ ವ್ಯವಹಾರ ಅಂದರೆ ಮುಳ್ಳಿನ ರೀತಿಯಲ್ಲಿರುವಂತ ಲೋಕ ವ್ಯವಹಾರದಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ. As a soldier of Christ, ನಾವು ಕ್ರಿಸ್ತನ ಒಂದು ಸೈನಿಕರಾಗಿ our goal is to please our commander Jesus Christ. ನಮ್ಮ ಒಂದು ಇಚ್ಛೆ ಅಥವಾ ನಮ್ಮ ಒಂದು ಇಷ್ಟ ಯಾವುದಾಗಿರಬೇಕಂದ್ರೆ ನಮ್ಮ ಸೇನಾಧಿಪತಿ ಆಗಿರುವ ಯೇಸುವನ್ನ ಮೆಚ್ಚಿಸುವುದಾಗಿರಬೇಕು. So we are given the name called Christians. ನಮಗೆ ಒಂದು ಹೆಸರು ಕೊಡಲ್ಪಟ್ಟಿದೆ, ಕ್ರೈಸ್ತರು ಎಂದು What ಕೊಡಲ್ಪಟ್ಟಿದೆ. is the meaning of Christ? ಈ Christian. ಕ್ರೈಸ್ತರು ಅಂದ್ರೆ ಹೆಸರು ಏನಾಗಿದೆ, ಅದರ ಅರ್ಥ ಏನಾಗಿದೆ? You know, we reflect the same nature of Christ. ನಾವು ಕ್ರಿಸ್ತನ ಸ್ವಭಾವವನ್ನೇ ನಾವು ಪ್ರತಿಬಿಂಬಿಸುವವರಾಗಿದ್ದಾರೆ. Who is a Christian? ಈ ಕ್ರೈಸ್ತನು ಯಾರಾಗಿದ್ದಾನೆ? The one who reflects the same nature of Christ. ಕ್ರಿಸ್ತನ ಸ್ವಭಾವವನ್ನು ಪ್ರತಿಬಿಂಬಿಸುವವನೇ ಕ್ರೈಸ್ತನಾಗಿದ್ದಾನೆ. Christ and Christian are one and the same. ಕ್ರಿಸ್ತರು ಮತ್ತು ಕ್ರೈಸ್ತರು ಅವರಿಬ್ಬರು ಕೂಡ ಒಂದೇ ಆಗಿದ್ದಾರೆ ಎಂಬುದನ್ನು ಗಮನಿಸಬಹುದು. They share the same character. ಅವರು ಎರಡು ಒಂದೇ ರೀತಿಯ ಸ್ವಭಾವವನ್ನು ಹಂಚಿಕೊಳ್ಳುತ್ತಾರೆ. You know, I recently read a story about Alexander the Great. ಅಲೆಕ್ಸಾಂಡರ್ ದಿ ಗ್ರೇಟ್ ಅವರ ಒಂದು ಕಥೆಯನ್ನ ನಾನು ಈ ರೀತಿಯಲ್ಲಿ You ಕೇಳಿಸಿಕೊಂಡೆ. know, one night the Alexander the Great, he couldn't sleep. ಒಂದು ರಾತ್ರಿ ಆ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ದಿ ಗ್ರೇಟ್ ಏನಿದ್ದಾನೆ ಅವನಿಗೆ ನಿದ್ದೆ ಬರಲಿಲ್ಲ. You know, so he decided, so I'll have a walk to the campground. ಅಲೆಕ್ಸಾಂಡರ್ ಒಂದು ನಿರ್ಣಯ ಮಾಡ್ತಾನೆ, ನಾನು ಪಾಳಯದಲ್ಲಿ ಎಲ್ಲಿ ಸುತ್ತಾಡುತ್ತಾ ಹೋಗ್ತೇನೆ ಅಥವಾ ಅವ್ರು ನೋಡ್ತೇನೆ ಅನ್ನುವ ಒಂದು ನಿರ್ಧಾರವನ್ನು While he ಕೈಗೊಂಡ. was walking, he saw a soldier who was dozing off. ಆತನು ಅಲ್ಲಿ ನಡೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ರಾತ್ರಿ ಪಟ್ಟಣವನ್ನು ಕಾಯುವಂತ ಒಬ್ಬ ಸೈನಿಕನು ಮಲಗಿದ್ದಾನೆ. You know, he saw this soldier. ಈ ಒಂದು ಸೈನಿಕರನ್ನು ಆತನು ನೋಡ್ತಾ ಇದ್ದಾನೆ. You know, he woke him up. ತದನಂತರ ಅವನನ್ನು ಮುಟ್ಟಿ ಎಬ್ಬಿಸ್ತಾನೆ. No, he is asking the soldier. ತದನಂತರ ಆ ಒಂದು ಸೈನಿಕರನ್ನ ಈ ರೀತಿಯಲ್ಲಿ ಕೇಳುತ್ತಾನೆ, Do you know what is the penalty for dozing off in this time? ನಿನಗೆ ಗೊತ್ತಿದೆಯಾ ಈ ರಾತ್ರಿಯಲ್ಲಿ ನೀನು ಕಾಯುವುದನ್ನ ಬಿಟ್ಟು ಮಲಗಿದಕ್ಕೆ ನಿನಗಿರುವಂತ ಶಿಕ್ಷೆ ಏನಿದೆ ಎಂದು ಗೊತ್ತಿದೆಯಾ? You know, during those times, ಆ ಒಂದು ದಿನಮಾನಗಳಲ್ಲಿ ನೋಡುವಾಗ they used to kill the soldiers who would doze off during this time. ಯಾರು ಕರ್ತವ್ಯವನ್ನು ನಿಭಾಯಿಸುವಾಗ ಸೈನಿಕರು ಯಾರು ಮಲಗುತ್ತಾರೋ ಆ ಸಮಯದಲ್ಲಿ ಸೈನಿಕರನ್ನ ಕೊಲ್ಲಲಾಗುತ್ತಿತ್ತು. You know, this soldier is trembling before Alexander. ಆ ಒಂದು ನಮ್ಮ ಒಂದು ಸಾಮ್ರಾಟನೇ ಬಂದು ನಿಂತು ಈ ರೀತಿಯಲ್ಲಿ ಕೇಳುವಾಗ ಆ ಸೈನಿಕರು ನಡುಗುವುದಕ್ಕೆ ಪ್ರಾರಂಭಿಸಿದರು. You know, he is asking, do you know you have a penalty? ನಿನಗೊಂದು ಶಿಕ್ಷೆ ಇದೆ ಗೊತ್ತಾ ನಿನಗೆ? You know, he was trembling. ಅದರಲ್ಲಿ ಭಯ ಪಡ್ಕೊಂಡು ನಡುಗುತ್ತಿದ್ದಾನೆ. Now the general Alexander the Great. ಈಗ ಆ ಸಾಮ್ರಾಟನಾದ ಅಲೆಕ್ಸಾಂಡರ್ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, What is your name? ನಿನ್ನ ಹೆಸರೇನೆಂದು ಕೇಳುತ್ತಿದ್ದಾನೆ. The soldier said, ಆವಾಗ ಸೈನಿಕ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, My name is Alexander. ನನ್ನ ಹೆಸರು ಅಲೆಕ್ಸಾಂಡರ್ ಎಂದು ಹೇಳುತ್ತಾನೆ. Alexander the Great. ಅಲೆಕ್ಸಾಂಡರ್ ದಿ ಗ್ರೇಟ್ ಎಂದು ಹೇಳುತ್ತಿದ್ದಾನೆ. You know, no. ಅಲೆಕ್ಸಾಂಡರ್ ದಿ ಗ್ರೇಟ್ ಅವರು ಸಾಮ್ರಾಟನು You know, now he's asking, what is your name? ಮತ್ತೆ ತಿರುಗಿ ಕೇಳ್ತಾ ನಿನ್ನ ಹೆಸರೇನೆಂದು The ಕೇಳುತ್ತಿದ್ದಾನೆ. soldier said, my name is Alexander, sir.
ಮತ್ತೆ ಆ ಸೈನಿಕರು ಹೇಳ್ತಾ ಇದ್ದಾರೆ, ನನ್ನ ಹೆಸರು ಅಲೆಕ್ಸಾಂಡರ್ ಎಂದು ಹೇಳ್ತಿದ್ದಾರೆ. Now the legendary Alexander is asking again. ಆ ಸಾಮ್ರಾಟನಾದ ಅಲೆಕ್ಸಾಂಡರ್ ಮತ್ತೆ ತಿರುಗಿ ಕೇಳ್ತಾ ಇದ್ದಾನೆ, Soldier, what is your name? ನಿನ್ನ ಹೆಸರೇನು, ನಿನ್ನ ಹೆಸರೇನು ಎಂದು ನಾನು ಕೇಳಿದ್ದು. The soldier is saying, ಅವನ ಸೈನಿಕ ಹೇಳ್ತಿದ್ದಾನೆ, Sir, my name is Alexander. ನನ್ನ ಹೆಸರು ಅಲೆಕ್ಸಾಂಡರ್ ಎಂದು ಹೇಳ್ತಿದ್ದಾನೆ. Then this Alexander the Great, ಈ ಒಂದು ಸಾಮ್ರಾಟನಾದ ಅಲೆಕ್ಸಾಂಡರ್ ಈ ರೀತಿಯಲ್ಲಿ ಹೇಳ್ತಾನೆ. the soldier Alexander, ಆ ಒಂದು ಯಾರ ಸೈನಿಕನಾದ ಅಲೆಕ್ಸಾಂಡರ್ ಅನ್ನ ಸಾಯಿಸಲಿಲ್ಲ. now he said one thing. ಅದರ ಒಂದು ಮಾತನ್ನು ಹೇಳ್ತಾನೆ, Soldier, ಓ ಸೈನಿಕನೇ, either change your name, ಮೊದಲನೇದಾಗಿ ನೀನು ನಿನ್ನ ಹೆಸರನ್ನ ಬದಲಾಯಿಸು, otherwise please change your conduct. ಅಥವಾ ನಿನ್ನ ವ್ಯಕ್ತಿತ್ವವನ್ನ ಬದಲಾಯಿಸು. Hallelujah. Hallelujah. This encounter of the soldier with this Alexander the Great, ಈ ಸಾಮ್ರಾಟನಾದ ಅಲೆಕ್ಸಾಂಡರ್ ಅನ್ನು ಸೈನಿಕನಾದ ಅಲೆಕ್ಸಾಂಡರ್ ಸಂಧಿಸಿದ ನಿಮಿತ್ತವಾಗಿ you know, he never slept again in his life. ಯಾವುದೇ ಕಾರಣಕ್ಕೂ ಆತನ ಜೀವಿತದಲ್ಲಿ ಆತನ ಸೈನ್ಯವನ್ನ ಕಾಯುವಂತ ಸಂದರ್ಭದಲ್ಲಿ ಮಲಗಲಿಲ್ಲ ಎಂದು ನಾವು ನೋಡ್ತಾ We ಇದ್ದೇವೆ. are called as Christians. ನಾವು ಕ್ರೈಸ್ತರಾಗಿ ಕರೆಯಲ್ಪಟ್ಟಿದ್ದೇವೆ. Our name is meaning we need to reflect the nature of Christ. ನಮ್ಮ ಕ್ರೈಸ್ತರು ಎನ್ನುವಂತ ಹೆಸರಿನ ಅರ್ಥ ನಾವು ಕ್ರಿಸ್ತನ ಒಂದು ಪ್ರತಿಬಿಂಬಗಳಾಗಿದ್ದೇವೆ, ಕ್ರಿಸ್ತನ ವ್ಯಕ್ತಿತ್ವನ We ಪ್ರತಿಬಿಂಬಿಸುವವರಾಗಿದ್ದೇವೆ. should know who we are, ನಾವು ಯಾರಾಗಿದ್ದೇವೆ ಅನ್ನೋದನ್ನು ನಾವು ಅರ್ಥ what we ಮಾಡಿಕೊಳ್ಳಬೇಕು. stand for. ನಾವು ಏನಕ್ಕೋಸ್ಕರ ನಾವು ಇದ್ದೇವೆ ಅನ್ನೋದನ್ನ ಅರ್ಥ We ಮಾಡಿಕೊಳ್ಳಬೇಕು. should know what should be our conduct. ನಮ್ಮ ಒಂದು ವ್ಯಕ್ತಿತ್ವ ಏನಾಗಿರಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. Jesus said in Matthew chapter 6 verse number 24. ಯೇಸು ಕ್ರಿಸ್ತನ ಮತ್ತಾಯನ ಸುವಾರ್ತೆ 6ನೇ ವಚನವನ್ನು ನೋಡುವಾಗ It was a warning given by our Jesus Christ. ಇದು ಯೇಸು ಕ್ರಿಸ್ತನು ಕೊಟ್ಟಂತ ಜನರಿಗೆ ಕೊಟ್ಟಂತ ಒಂದು ಎಚ್ಚರಿಕೆಯಾಗಿದೆ. No one can serve two masters, for either he will hate the one and love the other, or else he will be loyal to the one and despise the other. You cannot serve God and Mammon. ಯಾವನು ಇಬ್ಬರು ಯಜಮಾನನಿಗೆ ಸೇವೆ ಮಾಡಲಾರನು, ಅವನು ಒಬ್ಬರನ್ನು ದ್ವೇಷಿಸಿ ಮತ್ತೊಬ್ಬರನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬರನ್ನು ಹೊಂದಿಕೊಂಡು ಮತ್ತೊಬ್ಬರನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. Hallelujah. The second thing God is teaching us today, ದೇವರು ಎರಡನೇ ವಿಚಾರ ನಮಗೆ ಕಲಿಸುವಂತದ್ದು, don't get entangled in the worldly affairs. ಲೋಕದ ವ್ಯವಹಾರಗಳಲ್ಲಿ ನೀವು ಸಿಕ್ಕಿ ಹಾಕಿಸಿಕೊಳ್ಳಬೇಡ್ರಿ. Yesterday we learned ನಿನ್ನೆ ದಿವಸ ನಾವು ಒಂದು ವಿಚಾರವನ್ನು we ಕಲಿತು, need the deep knowledge in the word of God. ದೇವರ ವಾಕ್ಯದಲ್ಲಿ ನಮಗೆ ಆಳವಾದ ಒಂದು ಜ್ಞಾನ We ಬೇಕು. need to walk in the spirit. ನಾವು ಆತ್ಮದಲ್ಲಿ ನಡೆಯುವವರಾಗಿರಬೇಕು. Then we have the ability to use the word of God in authority. ಅದೇ ರೀತಿಯಲ್ಲಿ ನಾವು ಅಧಿಕಾರದಿಂದ ದೇವರ ವಾಕ್ಯವನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದು ತಿಳಿದಿರಬೇಕು. Today God is saying, ಇವತ್ತಿನ ದಿವಸ ದೇವರು ನಿಮಗೆ how do ಇರುತ್ತಿದ್ದಾರೆ. you get trained up for the battle? ನೀವು ಯುದ್ಧಕ್ಕೋಸ್ಕರವಾಗಿ ಯಾವ ರೀತಿಯಲ್ಲಿ ಸಿದ್ಧರಾಗಬೇಕು. You are a soldier. ನೀವೊಬ್ಬ ಸೈನಿಕರಾಗಿದ್ದೀರಿ. Don't get entangled with the worldly affairs. ಲೋಕದ ವ್ಯವಹಾರಗಳಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳಬೇಡ್ರಿ. If you are a working person, ಒಂದು ವೇಳೆ ಉದ್ಯೋಗವನ್ನು ಮಾಡುವಂತ ವ್ಯಕ್ತಿ at ನೀವಾಗಿರುವುದಾದರೆ your workplace, ನಿಮ್ಮ ಒಂದು ಉದ್ಯೋಗದ ಸ್ಥಳದಲ್ಲಿ maintain a casual friendship or relationship with your colleagues. ನಿಮ್ಮ ಒಂದು ಸಹೋದ್ಯೋಗಿಗಳ ಜೊತೆ ಒಂದು ಸಾಮಾನ್ಯವಾದ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಿರಿ. And get back home. ತದನಂತರ ಮನೆಗೆ ತಿರುಗಿ ಬನ್ನಿರಿ. If you are a student, ಒಂದು ವೇಳೆ ವಿದ್ಯಾರ್ಥಿ in ಆಗಿರುವುದಾದರೆ the schools and colleges, ನಿಮ್ಮ ಕಾಲೇಜು ಸ್ಕೂಲ್ಗಳಲ್ಲಿ maintain a healthy friendship, limited friendship with your friends. ನಿಮ್ಮ ಒಂದು ಸ್ನೇಹಿತರ ಜೊತೆ ಬಹಳ ಆರೋಗ್ಯ ಉಳ್ಳಂತ ಒಂದು ಸ್ನೇಹವನ್ನ ಹೊಂದುವುದು ಮಾತ್ರವೇ ಇರಲಿ. You know, a limited friendship. ಕಡಿಮೆ ಒಂದು ಸ್ನೇಹಿತರನ್ನು ಹೊಂದಿಕೊಂಡಿರಿ. ಮಿತಿ ಇರುವಂತಹ ಒಂದು ಸ್ನೇಹಿತರನ್ನು ಹೊಂದಿಕೊಂಡ್ರಿ. And get back home. ತದನಂತರ ಮತ್ತೆ ತಿರುಗಿ ಮನೆಗೆ ಬನ್ನಿರಿ. In your church, ನಿಮ್ಮ ಸಭೆಯಲ್ಲಿ ಕೂಡ choose a praying family. ಪ್ರಾರ್ಥನೆ ಮಾಡುವಂತ ಕುಟುಂಬವನ್ನು ಆರಿಸಿಕೊಳ್ಳಿರಿ. Pray for all the weak people. ಆದ್ರೆ ಯಾರು ಬಲಹೀನರಾಗಿದ್ರು ಅವರೆಲ್ಲರಿಗೋಸ್ಕರ ನೀವು ಪ್ರಾರ್ಥನೆ Be good ಮಾಡುವವರಾಗಿರಿ. to everyone. ಎಲ್ಲರಿಗೂ ಕೂಡ ಒಳ್ಳೆಯವರಾಗಿರ್ರಿ. But choose a praying family. ಆದ್ರೆ ಪ್ರಾರ್ಥನೆ ಮಾಡುವಂತ ಕುಟುಂಬವನ್ನು ಆರಿಸಿಕೊಂಡು ಅವರ ಜೊತೆ ಸ್ನೇಹವನ್ನು And ಬೆಳೆಸಿರಿ. get back home. ತದನಂತರ ಮತ್ತೆ ತಿರುಗಿ ಮನೆಗೆ This ಬನ್ನಿರಿ. is the training for your battle. ಇದು ನಿಮ್ಮ ಒಂದು ಯುದ್ಧಕ್ಕೆ ಇರುವಂತಹ ಒಂದು ತರಬೇತಿ ಇದಾಗಿದೆ. Today, Holy Spirit is speaking to you. ಪರಿಶುದ್ಧಾತ್ಮನು ಇವತ್ತಿನ ದಿವಸ ನಿಮ್ಮ ಜೊತೆ ಮಾತನಾಡುತ್ತಿದ್ದಾರೆ. Don't get entangled with the worldly affairs. ಲೋಕದ ವ್ಯವಹಾರಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಿಕ್ಕಿ You ಹಾಕಿಕೊಳ್ಳಬೇಡ್ರಿ. cannot be a good soldier. ನೀವು ಒಳ್ಳೆಯ ಒಂದು ಸೈನಿಕರಾಗಲು You ಸಾಧ್ಯವಿಲ್ಲ. cannot win the battle for God. ನೀವು ದೇವರಿಗೋಸ್ಕರ ಯುದ್ಧವನ್ನು ಜಯಿಸಲು ಸಾಧ್ಯವಿಲ್ಲ. Hallelujah. ಹಲ್ಲೆಲೂಯಾ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ This is ಸ್ತೋತ್ರವಾಗಲಿ. the word of the Lord. ಇದು ದೇವರ ವಾಕ್ಯವಾಗಿದೆ. God bless everyone according to this word, especially according to 2 Timothy chapter 2 verse number 4. 2 ತಿಮೋಥಿ 2ನೇ ಅಧ್ಯಾಯ 4ನೇ ವಚನ. Matthew chapter 6 verse number 24. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ.
ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ಬರುವುದಕ್ಕೆ ಕೊಟ್ಟದ ಕೃಪೆಗಾಗಿ ಸ್ತೋತ್ರ ಯೇಸುವೇ. ಹೌದು ಸ್ವಾಮಿ, ಕರ್ತನೇ ರಾಜ, ನಾವು ಯಾವ ರೀತಿಯಲ್ಲಿ ನಿನ್ನ ಪ್ರತಿಬಿಂಬವಾಗಿ ಜೀವಿಸಬೇಕೆಂದು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೇ ರಾಜ. ನೀನು ತಾನೇ ನಮ್ಮನ್ನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೇ. ಈ ಲೋಕದ ವ್ಯವಹಾರಗಳಲ್ಲಿ ಕರ್ತನೇ ನಾವು ಕರ್ತನೆ ಸಿಕ್ಕಿ ಹಾಕಿಕೊಳ್ಳದೆ ಕರ್ತನೆ ಜೀವಿಸುವಾಗ ನಮಗೆ ಸಾಯನಸ್ವನ್ನ ಚಾಚುವೇಸಪ್ಪ ಕರ್ತನೆ. ಲೋಕದ ವ್ಯವಹಾರವು ಕರ್ತನೆ ನಮ್ಮನ್ನ ಸ್ವಾಮಿ ಲೋಕದಲ್ಲಿ ಮುಳುಗಿಸುವಂತದ್ದಾಗಿದೆ. ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಸಿಕ್ಕಿ ಹಾಕಿಕೊಳ್ಳದಾಗಿ ನಿನ್ನ ಕಾಪಾಡುವುದಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ಕರ್ತನೆ ನಮ್ಮ ಉದ್ಯೋಗದ ಸ್ಥಳದಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಸಭೆಯಲ್ಲಿ ಕರ್ತನೆ ಯಾವ ರೀತಿಯ ಸ್ನೇಹವನ್ನ ಇಟ್ಟುಕೊಳ್ಳಬೇಕು ಅನ್ನೋದನ್ನ ನಮಗೆ ಕಲಿಸಿಕೊಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಮಗೆ ಈ ಜ್ಞಾನವನ್ನು ನೀನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ನಮ್ಮ ವಿರುದ್ಧವಾಗಿ ಕರ್ತನೆ ಲೋಕದ ವ್ಯವಹಾರಗಳಲ್ಲಿ ತೊಡಗುವಂತೆ, ಸಿಕ್ಕಿ ಹಾಕಿಕೊಳ್ಳುವಂತೆ, ಸಿಕ್ಕಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರುಗಾಗ್ತಾರೆ. ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸಿ ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆಯೇ. ಆಮೆನ್.